ಕಲ್ಟ್ ಚಿತ್ರತಂಡದ ವಿರುದ್ಧವಾಗಿ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಚಿತ್ರತಂಡಕ್ಕೆ ವಿಚಾರಣೆಗೆ ಬರುವಾಗೆ ಪೊಲೀಸರು ತಿಳಿಸಿದ್ದಾರೆ. ಇದಾಗಲೇ ಮಂಗಳವಾರ ವಿಚಾರಣೆಗೆ ಬರುವುದಕ್ಕೆ ಚಿತ್ರತಂಡಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸರು. ಜೈದ್ ಖಾನ್ ವಿರುದ್ಧ ಮೆಮೊರಿ ಕಾರ್ಡ್ ಕಿತ್ಕೊಂಡಂತ ಆರೋಪ ಇದೆ. ಕಲ್ಟ್ ಚಿತ್ರದ ನಾಯಕ ಜೈದ್ ಖಾನ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಚಿತ್ರತಂಡದ ವಿರುದ್ಧ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಆರೋಪವನ್ನು ಮಾಡ್ತಾ ಇದ್ದಾರೆ. ನಷ್ಟ ಕಟ್ಟಿಕೊಡ್ಲಿಲ್ಲ, ಈ ಕಾರಣಕ್ಕೆ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಅನ್ನೋದಾಗಿ ಸಂತೋಷ್ ಹೇಳಿದ್ದಾರೆ. ಸಂತೋಷ್ನ ಸಹೋದರಿ ಈ ಕುರಿತು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈ ದೂರನ್ನ ಆಧರಿಸಿ ಇದೀಗ ಎಂಟೈರ್ ಚಿತ್ರತಂಡವನ್ನ ವಿಚಾರಣೆಗೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಗ್ತಾರೆ, ನಿರ್ದೇಶಕರಾಗಿರ್ಬೋದು, ನಟರಾಗಿರ್ಬೋದು, ನಿರ್ಮಾಪಕರು, ಇವ್ರುಗಳನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿದ್ದಾರೆ ಪೊಲೀಸರು. ಅವಾಗಲೇ ಟೆಕ್ನಿಷಿಯನ್ ಸಂತೋಷ್ ಮಾತನಾಡ್ತಾ ಇದ್ರು, ನಾನು ಹೇಳಿದ್ದೆ ಈ ರೀತಿಯಾಗಿ ಶಾಟ್ ಅನ್ನ ಡ್ರೋನ್ ಮೂಲಕವಾಗಿ ತೆಗೆಯೋದಕ್ಕೆ ಆಗೋದಿಲ್ಲ, ಈ ಶಾಟ್ ಸಾಧ್ಯ ಇಲ್ಲ, ಯಾಕಂದ್ರೆ ವಿಂಡ್ ಫ್ಯಾನ್ ಇದೆ ಅಕ್ಕಪಕ್ಕ, ಸ್ವಲ್ಪ ಟಚ್ ಆದ್ರೂ ಕೂಡ ಪುಡಿ ಪುಡಿಯಾಗಿ ಹೋಗುತ್ತೆ ಡ್ರೋನ್ ಅನ್ನೋದಾಗಿ ನಾನು ಮುಂಚೆನೆ ಹೇಳಿದ್ದೆ, ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಕನ್ವಿನ್ಸ್ ಮಾಡಿದ್ದೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ಚಿತ್ರತಂಡ ಕೇಳಿಲ್ಲ, ಕೇವಲ 4 ಸೆಕೆಂಡ್ ಅಲ್ಲಿ ಹಾರಾಡ್ತಾ ಇದ್ದಾಗೆ ಡ್ರೋನ್ ಪುಡಿ ಪುಡಿ ಆಯ್ತು ಅಂತ ಅವರು ನೋವನ್ನ ಹೇಳ್ಕೊಂಡ್ರು.